ಬಂಧುಗಳೇ, ಇಂದು ನಾವು ಬೆಳಗಿನ ಜಾವ ಶರಣಗೊಳ್ಳದ ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡಲು ಹೊರಟಿದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ಗೊಮ್ಮಟೇಶ್ವರ ಏಕಶಿಲಾಮೂರ್ತಿ ಪ್ರಪಂಚದಲ್ಲಿ ಅದ್ವಿತೀಯವಾಗಿದ್ದು, ಈ ಗೊಮ್ಮಟೇಶ್ವರನ ಬಾಹುಬಲಿಯ ಹಿನ್ನೆಲೆಯನ್ನು ನಾನು ತಮ್ಮ ಮುಂದೆ ಇಂದು ಅನಾವರಣಗೊಳಿಸಲಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಜೈನರ ಮೊದಲ ತೀರ್ಥಂಕರಾದ ವೃಷಭನಾಥರ ಮಕ್ಕಳು ಈ ಭರತ ಮತ್ತು ಬಾಹುಬಲಿ. ಸುಮಾರು 100 ಜನ ಮಕ್ಕಳು. ಆ 2 ಪತ್ನಿಯರಲ್ಲಿ ಅವರಿಗೆ ಇರುವಂಥ ಸುನಂದೆಯ ಮಕ್ಕಳಿವರು ಭರತ ಮತ್ತು ಬಾಹುಬಲಿ. ಭರತನು ಪ್ರಾಯಕ್ಕೆ ಬಂದಾಗ ಆತ ಅಶ್ವಮೇಧ ಒಂದು ಯಜ್ಞವನ್ನು ಮಾಡಿ ಇಡೀ ರಾಜರಿಗೆ ಚಕ್ರವರ್ತಿ ಆಗಲಿಕ್ಕೆ ಇಡೀ ರಾಜರಿಗೆ ಆ ಅಶ್ವಮೇಧವನ್ನು ಕಟ್ಟಿ ಹಾಕಲಿಕ್ಕೆ ಒಂದು ಪಂಥವನ್ನು ನೀಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಶರಣಾಗತಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಆದರೆ ಬಾಹುಬಲಿ ಮಾತ್ರ ತಾನು ಈ ಕೆಲಸಕ್ಕೆ ಒಪ್ಪುವುದಿಲ್ಲ, ನನ್ನ ಅಣ್ಣನ ಹತ್ತಿರ ನಾನು ಶರಣಾಗತಿ ಆಗುವುದಿಲ್ಲ ಅಂತ ಹೇಳ್ತಾನೆ. ಆಗ ಭರತ ಆತನ ಮೇಲೆ ಯುದ್ಧವನ್ನು ಸಾರ್ತಾನೆ. ವಿಶೇಷವಾಗಿ ಹೇಳಬೇಕಾದ್ರೆ ಭರತ ಭೂಮಿಯಲ್ಲಿ ಇವರಿಬ್ಬರ ಅಣ್ಣ ತಮ್ಮರ ಒಂದು ಪ್ರಾರಂಭದ ಒಂದು ಯುದ್ಧ ದೃಷ್ಟಿ ಯುದ್ಧ ಆಗುತ್ತೆ. ಆ ದೃಷ್ಟಿ ಯುದ್ಧದಲ್ಲೂ ಕೂಡ ಬಾಹುಬಲಿ ಮೇಲುಗೈಯನ್ನು ಸಾಧಿಸ್ತಾನೆ. ಅದರ ನಂತರ ಸಣ್ಣ ಪುಟ್ಟ ಒಂದು ಚಾಲೆಂಜ್ಗಳಲ್ಲೂ ಕೂಡ ಬಾಹುಬಲಿ ತಮ್ಮನೇ ಮೇಲುಗೈ ಸಾಧಿಸ್ತಾನೆ. ಹಾಗೆ ಅದರ ನಂತರ ಕೊನೆಗೆ ಮಲ್ಲ ಯುದ್ಧ ಆಗುತ್ತೆ. ಆ ಮಲ್ಲ ಅಂದರೆ ಕುಸ್ತಿ ಯುದ್ಧ ಆಗುತ್ತೆ ಭರತ ಮತ್ತು ಬಾಹುಬಲಿಗೆ. ಬಾಹುಬಲಿ ಆ ಮಲ್ಲ ಯುದ್ಧದಲ್ಲಿ ನಿಪುಣನಾಗಿದ್ದು ಆ ಭರತನನ್ನು ಅಣ್ಣನನ್ನು ತನ್ನ 2 ಕೈಗಳಿಂದ ಎತ್ತಿ ಹಿಡಿತಾನೆ. ಹಾಗೆ ಭರತನಿಗೆ ಸೋಲು ಉಂಟಾಗುತ್ತದೆ. ಈ ಸೋಲಿನಿಂದ ಆತ ಅಷ್ಟು ದುಃಖಿತನಾಗುತ್ತಾನೆ. ಹೇಗೆ ದುಃಖಿತನಾಗುತ್ತಾನೆ ನಾನು ಅಣ್ಣನನ್ನು ಸೋಲಿಸಿಬಿಟ್ಟೆ ಅಂಥೇಳಿ ಬಾಹುಬಲಿಗೆ ಭಾಳಷ್ಟು ದುಃಖವಾಗುತ್ತದೆ. ಇಂಥ ಕೆಲಸ ಮಾಡಬಾರ್ದಾಗಿತ್ತು ನಾನು ಅಂಥೇಳಿ ತಿಳಿದುಕೊಂಡು ಆತ ವೈರಾಗ್ಯವನ್ನು ತಾಳಿ ಬಾಹುಬಲಿ ಇಂಥ ಒಂದು ಕಾಡಿಗೆ ಹೋಗಿ ಆ ಕಾಡಿನಲ್ಲಿ ತಪಸ್ಸನ್ನು ಮಾಡಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಒಂದು ಸಿದ್ಧಿಯನ್ನು ಪಡಿತಾನೆ. ಹೀಗೆ ಭರತ ಭೂಮಿಯಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ರಾರಾಜಿಸ್ತಾನೆ ಬಾಹುಬಲಿ. ತಮಗೆಲ್ಲ ಗೊತ್ತಿರುವಂತೆ ಭರತ ಭೂಮಿಯಲ್ಲಿ ಸುಮಾರು ಇದುವರೆಗೆ 24 ತೀರ್ಥಂಕರಾಗಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲರೂ ಇದರ ಹಿನ್ನೆಲೆಯನ್ನು ಹೇಳಿದ್ದೇನೆ ಒಂದಿಷ್ಟು ತಿಳಿದಷ್ಟು ಮಟ್ಟಿಗೆ. ಯಾಕಂದರೆ ಇದೊಂದು ಯಾವುದೇ ಪೂರ್ವ ತಯಾರಿಲ್ಲದ ಒಂದು ಹೇಳುವಂಥ ಒಂದು ಕ್ರಿಯೆ. ಹಾಗಾಗಿ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ.